100 ತಲೆ ಸುಧಾರಿಸಬಹುದಂತೆ, ಒಂದು ಜಡೆ ಸುಧಾರಿಸೋಕೆ ಆಗಲ್ವಂತೆ. ಹೀಗಂತ ದೊಡ್ಡವರು ಗಾದೆ ಹೇಳ್ತಿದ್ರು. ಅಂಥದ್ರಲ್ಲಿ 2 ಜಡೆಗಳ ಮಧ್ಯೆ ಖಾಸಗಿ ಜಗಳ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗ್ತಿದ್ದು, ಇವತ್ತು ಸರ್ಕಾರಕ್ಕೂ ದೂರು ಪ್ರತಿ ದೂರು ಸಲ್ಲಿಕೆಯಾಗಿದೆ. ರೋಹಿಣಿ ಸಿಂಧೂರಿ ಐಎಎಸ್ ಅಧಿಕಾರಿ, ಡಿ ರೂಪಾ ಐಪಿಎಸ್ ಅಧಿಕಾರಿ. ಇಬ್ಬರ ಖಾಸಗಿ ಜಗಳ ಈಗ ರಾಜ್ಯದ ತುಂಬೆಲ್ಲ ಹಲ್ಚಲ್ ಎಬ್ಬಿಸಿದೆ. ನಿನ್ನೆ ರೋಹಿಣಿ ಸಿಂಧೂರಿ ಅವರ ಖಾಸಗಿ ಫೋಟೋಗಳನ್ನ ಶೇರ್ ಮಾಡಿದ್ದ ಡಿ ರೂಪಾ ಪುರುಷ ಅಧಿಕಾರಿಗಳಿಗೆ ಯಾಕೆ ಖಾಸಗಿ ಫೋಟೋ ಕಳಿಸಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರು. ಡಿಕೆ ರವಿ ಜೊತೆ ಲವ್ ಅಫೇರ್ ಇತ್ತು ಅಂತೆಲ್ಲ ಆರೋಪಿಸಿದ್ರು. ಆಲ್ ಐ ಕ್ಯಾನ್ ಸೇ ಇಸ್ ಗೆಟ್ ವೆಲ್ ಸೂನ್. ಪ್ರೊಫೆಷನಲ್ ಆಗಿ ಏನಾದರೂ ಮಾತಾಡಲಿ, ಪರ್ಸನಲ್ ವಿಷಯದಲ್ಲಿ ಮಾತಾಡಬೇಕಾದ್ರೆ ಐ ವಿಲ್ ಟೇಕ್ ಇಟ್ ವೆರಿ ವೆರಿ ಸ್ಟ್ರಾಂಗ್ಲಿ. ಫೋಟೋಸ್ ಕೂಡ ಯಾವುದು ಪರ್ಸನಲ್ ವಿಷಯ ಆಗೋದಿಲ್ಲ. ಸರ್ವಿಸ್ ಕಂಡಕ್ಟ್ ರೂಲ್ಸ್ ವೈಲೇಷನ್ ಆಗ್ತದೆ. ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ? ಡಿ ರೂಪಾ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದ ರೋಹಿಣಿ, ರೂಪಾ ಮಾನಸಿಕ ಅಸ್ವಸ್ಥತೆ, ಗೆಟ್ ವೆಲ್ ಸೂನ್ ಅಂದಿದ್ರು. ಅಂಥವ್ರು ಇಂಥ ಪಿಕ್ಸ್ಗಳನ್ನು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಯಾಕೆ ಕಳಿಸ್ತಾರೆ? ಯಾಕೆ ಕಳಿಸ್ಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಸರಿ ಅಲ್ಲ, ಬೇಡ. ನಾವು ಒಂದೇ ಹೇಳ್ತೀವಿ, ಗೆಟ್ ವೆಲ್ ಸೂನ್ ಅಷ್ಟೇ. ಗೆಟ್ ವೆಲ್ ಸೂನ್. ಈ ತರ ವೈಯಕ್ತಿಕ ತೇಜೋವರ ಮಾಡೋದು ಸರಿಯಲ್ಲ. ಸಿಂಧೂರಿ ನಗ್ನ ಚಿತ್ರಗಳು ಡಿಲೀಟ್ ಮಾಡಿದ್ಯಾಕೆ? ಮತ್ತೆ ಡಿ ರೂಪಾ ರೋಹಿಣಿ ನಗ್ನ ಚಿತ್ರಗಳನ್ನು ಕಳಿಸಿ ಡಿಲೀಟ್ ಮಾಡಿದ್ಯಾಕೆ ಅಂತ ಮತ್ತೆ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಡಿಲೀಟ್ ಮಾಡಿರೋ ಮೊಬೈಲ್ ಸ್ಕ್ರೀನ್ ಶಾಟ್ಗಳನ್ನು ಡಿ ರೂಪಾ ಹಾಕಿದ್ದಾರೆ. ಜಡೆ ಜಗಳದಿಂದ ಸರ್ಕಾರದ ಮಾನ ಹರಾಜ್. ನಿನ್ನೆಯೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕಿತ್ತಾಡಿಕೊಂಡಿದ್ದ ಡಿ ರೂಪಾ ಮತ್ತು ರೋಹಿಣಿ ಸಿಂಧೂರಿಯನ್ನ ಸಿಎಂ ಸೂಚನೆ ಮೇರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕರೆಸಿಕೊಂಡಿದ್ರು. ರೋಹಿಣಿ ಬಂದು 15 ನಿಮಿಷ ಮಾತಾಡಿ ದೂರು ಕೊಟ್ಟು ಹೋದ್ರು. ಆಮೇಲೆ ಬಂದ ಡಿ ರೂಪಾ ಕೂಡ ರೋಹಿಣಿ ವಿರುದ್ಧ ದೂರು ಕೊಟ್ಟು ಹೋಗಿದ್ದಾರೆ. ಹಾಗಿದ್ರೆ ಇಬ್ಬರ ದೂರಲ್ಲಿ ಏನೇನಿದೆ ಅಂತ ನೋಡೋಣ. ಡಿ ರೂಪಾ ನನ್ನ ಬಗ್ಗೆ 20 ಸುಳ್ಳು ಆರೋಪ ಮಾಡಿದ್ದಾರೆ. ಖಾಸಗಿ ವಿಚಾರ, ಹಗರಣಗಳು, ಅಧಿಕಾರ ದುರ್ಬಳಕೆ ಪ್ರಸ್ತಾಪಿಸಿದ್ದಾರೆ. ಮೈಸೂರು ಕಟ್ಟಡ ನವೀಕರಣ, ಚಾಮರಾಜನಗರ ದುರಂತಗಳು, ಮಂಡ್ಯದಲ್ಲಿ ಶೌಚಾಲಯ ನಿರ್ಮಾಣದಲ್ಲಿ ನಾನು ಸುಳ್ಳು ಹೇಳಿಲ್ಲ. ಎಲ್ಲವೂ ಸತ್ಯಕ್ಕೆ ದೂರವಾಗಿದ್ದು ಕಾನೂನಿನಡಿ ಕೆಲಸ ನಿರ್ವಹಿಸಿದ್ದೇನೆ. ನನ್ನ ಮೇಲಿನ ಆರೋಪಗಳಿಗೆ ಈಗಾಗಲೇ ಸೂಕ್ತ ದಾಖಲೆ ಒದಗಿಸಿದ್ದೇನೆ. ಸರ್ಕಾರಿ ಅಧಿಕಾರಿ ಡಿ ರೂಪಾ ನನ್ನ ಬಗ್ಗೆ ಅವಹೇಳನ ಮಾಡಿದ್ದಾರೆ. 3 ಪುರುಷ ಐಎಎಸ್ ಅಧಿಕಾರಿಗಳಿಗೆ ಫೋಟೋ ಕಳಿಸಿದ್ದೀನಿ ಅಂದಿದ್ದು ಸುಳ್ಳು. ನನ್ನ ಪತಿ ವ್ಯವಹಾರಕ್ಕಾಗಿ ನಾನು ನನ್ನ ಅಧಿಕಾರ ದುರ್ಬಳಕೆ ಅಂದಿದ್ದು ಸುಳ್ಳು. ಸರ್ಕಾರಿ ಅಧಿಕಾರಿಯಾಗಿರುವ ರೂಪಾ ವೈಯಕ್ತಿಕ ಜೀವನ ಕೆಣಕಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಮೀಡಿಯಾ ಮುಂದೆ ಹೋಗಬಾರದು. ತಕ್ಷಣ ತನಿಖೆ ನಡೆಸಿ ಡಿ ರೂಪಾ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ದೂರು ಕೊಟ್ಟಿದ್ದಾರೆ. ಕೊರೋನಾದಲ್ಲಿ ಜನ ಸಾಯ್ತಿದ್ದಾಗ ಮೈಸೂರಲ್ಲಿ ಈಜುಕೊಳ ಕಟ್ಟಿಸಿ ಪಾರಂಪರಿಕ ಕಟ್ಟಡ ನವೀಕರಿಸಿದ್ದು ತಪ್ಪು. ಡಾಕ್ಟರ್ ರವಿಶಂಕರ್ ವರದಿ ಇದೆ. ವರದಿಗಳಿದ್ರೂ ಕ್ರಮ ಜರುಗಿಸದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ. ಬೆಂಗಳೂರಿನ ಜಾಲಹಳ್ಳಿ ಮನೆ ನಿರ್ಮಾಣದ ಬಗ್ಗೆ ಗೌಪ್ಯತೆ ಮಾಡಿದ್ದಾರೆ. ಇಟಲಿ, ಜರ್ಮನ್ ಫರ್ನಿಚರ್ ತರಿಸಿದ್ರೂ ಆಮದು ಸುಂಕ ಕಟ್ಟಿಲ್ಲ. ಐಎಎಸ್ ಅಧಿಕಾರಿ ಸಹಕಾರದಿಂದ ತೆರಿಗೆ ವಂಚಿಸಿರುವುದಕ್ಕೆ ಸಾಕ್ಷಿ ಇದೆ. ಗಂಡ ಅತ್ತೆ ಆಸ್ತಿ ಅಂತಿದ್ರು ಖರ್ಚೆಲ್ಲ ಸಿಂಧೂರಿಯದ್ದೇ ಆಗಿದೆ. ಲೋಕಾಯುಕ್ತ ತನಿಖೆ ತಿರಸ್ಕರಿಸಿರುವ ಸರ್ಕಾರ ಮರುಪರಿಶೀಲಿಸಬೇಕು. ತಿರುಪತಿಯಲ್ಲಿನ ಕರ್ನಾಟಕ ಭವನ ನವೀಕರಣದಲ್ಲೂ ಅಕ್ರಮ ಆಗಿದೆ. ಟೆಂಡರ್ ಇಲ್ಲದೆ 10 ಕೋಟಿ ರೂಪಾಯಿ ವರ್ಕ್ ಆರ್ಡರ್ ಆಗಿದ್ದು ತನಿಖೆ ನಡೆಸಿ. ಮೈಸೂರು ಡಿಸಿ ನಿವಾಸದ ಫರ್ನಿಚರ್ ಮನೆಗೆ ಸಾಗಿಸಿದ್ದು ತನಿಖೆ ನಡೆಸಿ. ಆಹಾರ ಇಲಾಖೆಯಲ್ಲೂ ನಷ್ಟ ಆಗಿದ್ದಕ್ಕೆ 2 ವರದಿ ಇದ್ರೂ ಕ್ರಮ ಆಗಿಲ್ಲ. ಶಾಸಕ ಸಾರಾ ಮಹೇಶ್ ಮೇಲೆ ಆರೋಪ ಮಾಡಿ ರಾಜಿ ಆಗಿದ್ದು ಅಕ್ರಮ ಅಂತ ದೂರು ಕೊಟ್ಟಿದ್ದಾರೆ ರೂಪಾ. ಈ ಕಾಂಟೆಕ್ಸ್ನಲ್ಲಿ ಅವರು ಪ್ರೊಫೆಷನಲ್ ಆಗಿ ಏನೇನು ಮಾತಾಡಿದ್ದಾರೆ ಎಲ್ಲದಕ್ಕೂ ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದೀನಿ. ಸೊ ಐ ಜಸ್ಟ್ ಕಮ್ ಟು ಅಪ್ರೈಸ್ ದ ಚೀಫ್ ಸೆಕ್ರೆಟರಿ ಏನು ಆಗ್ತಾ ಇದೆ ಅಂಡ್ ಟು ಟೇಕ್ ಆಕ್ಷನ್ ಆನ್ ದ ಕನ್ಸರ್ನ್ಸ್. ಅದ್ರ ಮೇಲೆ ಆಕ್ಷನ್ ಆಗಬೇಕು ಅಂತಲೂ ಕೇಳಿದ್ದೀನಿ. ಯಾವ ತನಿಖಾಧಿಕಾರಿ, ಯಾವ ತನಿಖೆ ಸಂಸ್ಥೆ ಇದು ಮಾಡಿದ್ರು ಕೂಡ ನಾನು ಒರಿಜಿನಲ್ ಚಾಟ್ಸ್ ಕೊಡ್ತೀನಿ. ಅದು ಖಂಡಿತ ಇಟ್ ಇಸ್ ಸರ್ವಿಸ್ ಸರ್ವಿಸ್ ರೂಲ್ಸ್, ಕಂಡಕ್ಟ್ ರೂಲ್ಸ್ ವೈಲೇಷನ್. ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್ಸ್ ಕೊಡ್ತೀನಿ. ಸರ್ಕಾರಿ ಅಧಿಕಾರಿಗಳು ಮಾಧ್ಯಮಗಳಿಗೆ ಹೇಳಿಕೆ ಕೊಡಬಾರದು ಅಂತಾನೆ ರೋಹಿಣಿ ತಮ್ಮ ಮೇಲಿನ ಆರೋಪಕ್ಕೆ ಉತ್ತರ ಕೊಟ್ಟರು. ಆಗ ವಿಧಾನಸೌಧದ ಬಳಿಯೇ ಸಚಿವ ಸಿಸಿ ಪಾಟೀಲ್ ರೋಹಿಣಿ ಸಿಂಧೂರಿಯನ್ನ ತರಾಟೆಗೆ ತಗೊಂಡ್ರು. ಸಚಿವರು ಗದರ್ತಿದ್ದಂತೆ ರೋಹಿಣಿ ಕಾರು ಹತ್ತಿ ಹೋದ್ರು. ಜಡೆ ಜಗಳದಲ್ಲಿ ವೈಯಕ್ತಿಕ ನಿಂದನೆ ಜೊತೆಗೆ ಜನರ ತೆರಿಗೆ ಹಣದಲ್ಲೂ ಅಕ್ರಮದ ವಾಸನೆ ಎದ್ದಿದೆ. ಸರ್ಕಾರ ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆಗ ಸರ್ಕಾರಕ್ಕೂ ಗೌರವ, ಜನರಿಗೂ ನಂಬಿಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
IPS ರೂಪಾ ಮತ್ತು ರೋಹಿಣಿ ಗೆಳತನ ಎಂಥದ್ದು? ರೋಹಿಣಿ ಗಂಡ ರೂಪಾ ಹಸ್ಬೆಂಡ್ಗೂ ಸ್ನೇಹ ಇತ್ತ? DK ರವಿ ಊರಿಗೆ ರೋಹಿಣಿ ಹೋಗಿದ್ರ? ಸಾರಾ ಮಹೇಶ್ ಹತ್ರ ರೋಹಿಣಿ ಕ್ಷಮೆ ಕೇಳಿದ್ರ? ಎಲ್ಲದಕ್ಕೂ ಉತ್ತರ ನಿಮ್ಮ ಮುಂದೆ. ರೋಹಿಣಿ ಸಿಂಧೂರಿ ಮತ್ತು ರೂಪಾ ಇಬ್ಬರ ದ್ವೇಷ ಇವತ್ತು ನಿನ್ನೆಯದಲ್ಲ. ಹಲವು ವರ್ಷಗಳಿಂದ ಒಳಗೊಳಗೆ ಕುದಿತಿತ್ತು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಸ್ಫೋಟವಾಗಿದೆ. ಆದ್ರೆ ರೋಹಿಣಿ ರೂಪಾ ಕುಟುಂಬದ ಮಧ್ಯೆ ಹಲವು ವರ್ಷಗಳ ಗೆಳೆತನ ಇತ್ತು ಅನ್ನೋದಕ್ಕೆ ಹಲವು ಸಾಕ್ಷಿಗಳಿವೆ. ಮೊದಲ ಸಾಕ್ಷಿ ರೋಹಿಣಿ ಸಿಂಧೂರಿ ಪತಿ ಸುಧೀರ್ ರೆಡ್ಡಿ ಹೇಳಿಕೆ. ನಾನು ನಮ್ಮ ಮನೆಯವರು ಮುನೀಶ್ ಮೋದ್ಗಿಲ್ IAS ಅವರು ಸುಮಾರು ಅವ್ರಿಗೆ ಬಹಳ ವರ್ಷ ಹೆಲ್ಪ್ ಮಾಡಿದ್ದೀವಿ. ನಮ್ಮ ಮನೆಯವರು ಅವಳಿಗೆಲ್ಲ ಅವರಿಗೆ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಆಕೆ ಹಾಸನದಲ್ಲಿ ಕೂಡ CATಗೆ ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ. ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತ ನಿಜ, ನನಗೂ ಗೊತ್ತು. ನಾನು ಕೂಡ ಸಪೋರ್ಟೇ ಮಾಡಿದ್ದೆ. ಕ್ಲೋಸ್ಡ್, ಬಟ್ ಇಫ್ ಹಿ ವಾಸ್ ದೇರ್ ಟು ಡಿಫೆಂಡ್ ಐ ವುಡ್ ಹ್ಯಾವ್ ಸ್ಪೋಕನ್. ಹಿ ಇಸ್ ನಾಟ್ ದೇರ್. ಸೊ ಅವ್ರ ಬಗ್ಗೆ ನಾನು ಏನೋ ಹೇಳೋದು ಇದೆಲ್ಲ ಬೇಡ. 16 ವರ್ಷಗಳ ಗೆಳೆತನವಿದ್ರು, ಕಷ್ಟ ಸುಖಕ್ಕೆ ಆಗ್ತಿದ್ರು, ಯಾಕೆ ವೈಯಕ್ತಿಕ ಜಗಳ ಆಡಿದ್ರು ಅನ್ನೋದು ಗೊತ್ತಾಗಿಲ್ಲ. ಈ ಮಧ್ಯೆ ರೋಹಿಣಿ DK ರವಿ ಜೊತೆ ನಮ್ಮ ಊರಿಗೆ ಬಂದಿದ್ರು ಅಂತ DK ರವಿ ತಾಯಿ ಹೇಳಿಕೆ ಕೊಟ್ರು. ನೀನೇನಂದ್ರು ಜನ ಏನು ಅನ್ನಲ್ಲ, ದೇವ್ರು ಏನು ಅನ್ನಲ್ಲ, ನೆಚ್ಚಲ್ಲ. ಅವ್ರಿಬ್ರು ಫ್ರೆಂಡು, ಮಸೂರಿಲೂ ಫ್ರೆಂಡ್ ಆಗೇ ಕೆಲಸ ಮಾಡಿದ್ರು, ಓದಿದ್ರು. ನನ್ನ ಮನೆಗೂ 2 ಸತಿ ಬಂದಿದ್ಲು ಸಿಂಧೂರಿ. ಅವರು ಇವಾಗ ಇಲ್ಲಿ ಇಲ್ಲ. ಅವ್ರ ಬಗ್ಗೆ ನಾವು ಎಷ್ಟು ಡೀಸೆನ್ಸಿ ಅಂದ್ರೆ ನಮ್ಗೆ ಹೋಗಿರೋ ಅವ್ರ ಬಗ್ಗೆ ಯಾವಾಗ್ಲೂ ಮಾತಾಡಬಾರ್ದು. ಯಾವಾಗ್ಲೂ ಮಾತಾಡಿಲ್ಲ. ಎಷ್ಟೋ ಫೇಸ್ ಮಾಡಿದೀವಿ ನಾವು. ಅವಾಗ ಏನೇನೋ ಆಗಿದೆ. ಎಲ್ಲ ಚೆನ್ನಾಗಿತ್ತು, ಎಲ್ರೂ ಚೆನ್ನಾಗಿದ್ರು. ಈಗ ಖಾಸಗಿ ವಿಷಯಗಳನ್ನ ಯಾಕೆ ಬೀದಿಗೆ ತಂದ್ರು ಅನ್ನೋದಕ್ಕೆ ಉತ್ತರ ಕೊಡ್ತಿಲ್ಲ. 3 IAS ಅಧಿಕಾರಿಗಳಿಗೆ ರೋಹಿಣಿ ನಗ್ನ ಚಿತ್ರ ಕಳಿಸಿದ್ರು ಅನ್ನೋ ರೂಪಾ ಆರೋಪ ಅಸಲಿಯತ್ತೇನು ಅನ್ನೋದನ್ನ ಅವರು ಹೇಳ್ತಿಲ್ಲ, ಇವರು ಹೇಳ್ತಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲೇ ನಾನಿಲ್ಲ ಅಂತಿರೋ ರೋಹಿಣಿಗೆ ಪತಿ ಬೆಂಬಲವಾಗಿದ್ದು 3 ಜನರ ಹೆಸರು ಹೇಳಿ ಅಂತಿದ್ರೆ ಸಾಕ್ಷಿ ಇದೆ, ತನಿಖೆ ಸಂಸ್ಥೆಗೆ ಕೊಡ್ತೀನಿ 3 ಜನರ ಹೆಸರನ್ನ ತಗೊಂತೀನಿ ರೀ. ಇವಾಗ ಆ 3 ಹೆಸರು ಹೇಳಿಲ್ಲ ಅಂದ್ರೆ ಶಿ ಹಸ್ ಮಿಸ್ಯೂಸ್ಡ್ ಹರ್ ಪವರ್. ಅದು ಅವ್ರು ಹೇಳಿ, ಅವ್ರಿಗೆ ಎಲ್ಲದನ್ನು ನನಗೆ ಬಿಟ್ರೆ ಯಾಕೆ? ಅವ್ರು ಹೇಳಿ, ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್ಸ್ ಕೊಡ್ತೀನಿ. ಇನ್ನು ರೋಹಿಣಿ ಸಿಂಧೂರಿ ಸಾರಾ ಮಹೇಶ್ ಬಳಿ ಕ್ಷಮೆ ಕೇಳಲು ಹೋಗಿದ್ರು ಅನ್ನೋ ಫೋಟೋನು ವೈರಲ್ ಆಗಿದೆ. ಇದಕ್ಕೆ ಸಾರಾ ಮಹೇಶ್ ಸ್ಪಷ್ಟನೆ ಕೊಟ್ರು. ಈಗಾಗಲೇ ಅವರು ಅದನ್ನು ಅವ್ರಿಗೆ ಅರಿವಾಗಿದೆ. ಅವ್ರು ಬಂದು ವಿಷಾದ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಅವ್ರ ತಪ್ಪು ಅವ್ರಿಗೆ ಗೊತ್ತಾಗಿದೆ. ಅದರಿಂದ ನಾನು ಮತ್ತೆ ಅದನ್ನು ಮುಂದುವರಿಸ್ತೀನಿ. ರೋಹಿಣಿ ಮೇಲೆ ಉಗ್ರ ರೂಪ ಯಾಕೆ ಅನ್ನೋದಕ್ಕೆ ಇಬ್ಬರು ಉತ್ತರ ಕೊಡ್ತಿಲ್ಲ. ಆದ್ರೆ ರೋಹಿಣಿ ರೂಪ ಮಧ್ಯೆ ವೈಯಕ್ತಿಕ ಹಾಗೂ ಕುಟುಂಬ ಕಲಹ ಯಾಕೆ ಅನ್ನೋದನ್ನ ಇಬ್ಬರಲ್ಲಿ ಒಬ್ರು ಸ್ಪಷ್ಟಪಡಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉನ್ನತ ಮಟ್ಟದ ಅಧಿಕಾರಿಗಳ ಬೀದಿ ಕಾಳಗದ ಬಗ್ಗೆ ಮಂತ್ರಿಗಳು, ರಾಜಕಾರಣಿಗಳು ಏನಂದ್ರು ನೀವೇ ನೋಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ನಿಂದನೆಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಎದುರು ದೂರು ಪ್ರತಿದೂರು. ಇಬ್ಬರು ಮಹಿಳಾ ಅಧಿಕಾರಿಗಳ ರಂಪಾಟಕ್ಕೆ ಸರ್ಕಾರ ಬೇಸತ್ತು ಹೋಗಿದೆ. ಹಾಗಾಗಿನೇ ಇವತ್ತು ಮಂತ್ರಿ ಮಹೋದಯರೆಲ್ಲ ಸಿಟ್ಟಾದ್ರು. ವೈಯಕ್ತಿಕ ವಿಷಯ ಅಂತ ಸುಮ್ಮನಿದ್ವಿ, ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ನಾವು ಪ್ರಾಥಮಿಕವಾಗಿ ಇದು ವೈಯಕ್ತಿಕ ಅಂತ ಹೇಳಿ ಸುಮ್ಮನಿದ್ವಿ. ಇದೀಗೆ ಮುಂದುವರಿತಾ ಹೋದ್ರೆ ಸರ್ಕಾರ ಬೇರೆ ರೀತಿ ಆಲೋಚನೆ ಮಾಡಬೇಕಾಗತ್ತೆ ಅಂತ ಅನಿಸ್ತಾ ಇದೆ ಅಷ್ಟೇ. ಅವರು ಖಾಸಗಿ ವ್ಯವಹಾರಕ್ಕೆ ನಾವ್ಯಾಕೆ ಮಾತಾಡೋಣ ಅಂತ ನಾವ್ಯಾರು ರಿಯಾಕ್ಟ್ ಮಾಡಿರಲಿಲ್ಲ. ಬಟ್ ವಿಧಾನಸೌಧದ ಮುಂದೆಲ್ಲ ಗಲಾಟೆ ಆಗುತ್ತೆ, ಅದು ಇದು ಆಗುತ್ತೆ ಅಂದರೆ ಸ್ವಲ್ಪ ಹ್ಯಾವ್ ಟು ಟೇಕ್ ಕೇರ್. ಖಾಸಗಿ ವಿಷಯಗಳನ್ನ ಬೀದಿಗೆ ತರಬಾರದು, ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ. ನಾನು ಕೂಡ ಹೇಳಿದ್ದೀನಿ, ಯಾರು ಬೀದಿ ಮೇಲೆ ಸಾಮಾನ್ಯ ಜನ ಮಾತಾಡೋದಿಲ್ಲ. ಆ ರೀತಿ ಬಹಳ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅವರಿಬ್ರು. ಅವ್ರ ಪರ್ಸನಲ್ ವಿಷಯ ಅವ್ರು ಏನಾದ್ರು ಮಾಡ್ಕೊಂಡ್ಲಿ, ಇವರಿಗೆ ಶಿಕ್ಷೆ ಆಗಬೇಕು. ನಾನು ಈಗಾಗಲೇ DG ಅವ್ರ ಹತ್ರ ಮಾತಾಡಿದ್ದೀನಿ, CS ಹತ್ರನೂ ಕೂಡ ಮಾತಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಹೊಂದಿದ್ದಾರೆ. ಕೊಳಾಯಿ ಮುಂದೆ ಜಗಳ ಆದಂಗೆ ಮುಖ್ಯಮಂತ್ರಿಗಳು ಕ್ರಮ ಜರುಗಿಸ್ತಾರೆ. ನೋಡಿ, ಮೊದಲು ಕೊಳಾಯಿಗಳ ಹತ್ರ ಜಡೆ ಜಗಳ ಅಂತ ಕೇಳ್ತಾ ಇದ್ವಿ, ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವರು ಇಬ್ರು ಸಮಾಜಕ್ಕೆ ಒಂದು ಆಡಳಿತ ಕೊಡೋರು, ಇನ್ನೊಂದು ಆಡಳಿತನ ಮಾಡೋ ಅಂತವ್ರು. ಇವರೇ ಈ ರೀತಿ ಮಾಡ್ಕೊಂಡಿದ್ರೆ ಸಾರ್ವಜನಿಕರಿಗೆ ಇವ್ರ ಬಗ್ಗೆ ಏನ್ ಅನ್ಸುತ್ತೆ? ಬೇರೆಯವ್ರಿಗೆ ಮಾರ್ಗದರ್ಶಕರಿರ್ಬೇಕು. ಅವರೇ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರೆ ಬಹಳ ತಪ್ಪ. ಸರ್ಕಾರ ಏನ್ ಮಾಡ್ಬೇಕು ಅದು ಖಂಡಿತವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಕಠಿಣವಾಗಿ ಒಂದು ಕ್ರಮ ಕೈಗೊಳ್ತಾರೆ. ಅನಾರೋಗ್ಯಕರ ಬೆಳವಣಿಗೆ ಇದು. ಕಾನೂನು ಕ್ರಮಕ್ಕೆ CMಗೆ ಹೇಳ್ತೀನಿ. ಬಹಳ ಅನಾರೋಗ್ಯಕರವಾದಂತಹ ಬೆಳವಣಿಗೆ.
ನಾನು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಮುಖ್ಯಮಂತ್ರಿಗಳಿಗೂ ನನ್ನದೊಂದು ಆಗ್ರಹ ಮತ್ತು ನಿವೇದನೆ ಇದೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಮುಖ್ಯಮಂತ್ರಿಗಳು ಭಾಳ ದಕ್ಷತೆಯಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಈ ಥರದವ್ರು ಕೆಲವರು ಈ ರೀತಿ ಮಾಡ್ತಾ ಇರೋದು ಇದು ಸರಿಯಲ್ಲ. ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ರಾತ್ರಿಯೂ ನಾನು ಭೇಟಿಯಾಗವನಿದ್ದೇನೆ. ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ತೇನೆ, ತಕ್ಷಣ ಇದನ್ನು ಕರ್ಬ್ ಮಾಡಬೇಕು. ಇಬ್ಬರನ್ನು ಸಸ್ಪೆಂಡ್ ಮಾಡಬೇಕು. ಇಬ್ಬರ ಜಗಳ ಅತಿರೇಕಕ್ಕೆ ಹೋಗ್ತಿದೆ. IAS, IPS ಹಿರಿಯ ಮಹಿಳಾ ಅಧಿಕಾರಿಗಳು ಬೀದಿ ಕಾಳಗ ನಡೀತಾ ಇದೆ. ಸರ್ಕಾರ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಅವ್ರು ಯಾವ್ದು ಪರ್ಸನಲ್ಸ್ ಎಲ್ಲ ತಗೊಂಡು ಬೀದಿಗೆ ಬಂದು ಮಾತಾಡ್ತಾರೆ ಅಂತಂದ್ರೆ ಸರ್ಕಾರ ಇಷ್ಟೊತ್ತಿಗೆ ಅವರನ್ನು ಸಸ್ಪೆಂಡ್ ಮಾಡಿ ಬೇರೆ ಬೇರೆ ರೀತಿ ಕ್ರಮ ತಗೋಬೇಕಾಗಿತ್ತು. ಐ ಡೋಂಟ್ ನೋ ವೈ ದಿ ಗವರ್ನಮೆಂಟ್ ಇಸ್ ಮಮ್ ಓವರ್ ದಿಸ್ ಇಶ್ಯೂ. ಸರ್ಕಾರದ ಮಂತ್ರಿಗಳ ಮಾತು ಇಷ್ಟಾದ್ರೆ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಸದನದಲ್ಲೂ ರೋಹಿಣಿ ರೂಪಾ ಜಗಳವನ್ನ ಪ್ರಸ್ತಾಪಿಸಿದ್ರು. ಅಖಿಲ ಭಾರತ ಸೇವಾ ನಡತೆ ನಿಯಮಗಳು ಬರೀ ಪುಸ್ತಕದಲ್ಲಿದ್ರೆ ಆಗಲ್ಲ. ಸರ್ಕಾರ ನಿಯಮಗಳನ್ನ ಅಧಿಕಾರಿಗಳ ಮೇಲೆ ಪ್ರಯೋಗಿಸಬೇಕು. ತಪ್ಪಿತಸ್ಥರ ಮೇಲೆ ಸರ್ಕಾರ ಕಠಿಣ ಕ್ರಮ ಜರುಗಿಸುವ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ತೆರಳಿ ಶ್ರೀಕೃಷ್ಣನ ದರ್ಶನ ಪಡೆದರು. ಬಳಿಕ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಸಂವಾದ ನಡೆಸಿದರು. ಕೆಲವೇ ನಿಮಿಷಗಳ ಹಿಂದೆ ಶೃಂಗೇರಿ ಮಠಕ್ಕೂ ನಡ್ಡಾ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಅಂದಹಾಗೆ ಉಡುಪಿ ಮಠದ ಸಭೆಯಲ್ಲಿ ಸ್ವಾಮೀಜಿಗಳು ಪ್ರಮುಖವಾಗಿ 10 ಬೇಡಿಕೆಗಳನ್ನ ನಡ್ಡಾ ಅವರ ಮುಂದೆ ಇಟ್ಟಿದ್ದಾರೆ. ಆ 10 ಬೇಡಿಕೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನಡ್ಡಾ ಎದುರು ಇವತ್ತು ಶ್ರೀಗಳು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅವರ ಅಪೇಕ್ಷೆಯನ್ನ ಇಟ್ಟಿದ್ದಾರೆ. ಆ ಅಪೇಕ್ಷೆಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನಡ್ಡಾ ಎದುರು ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಸ್ವಾಮೀಜಿಗಳ ಸಂವಾದ ಆಗಿದೆ. ಆಗ ಅನೇಕ ವಿಚಾರಗಳನ್ನ ಅವರು ಮುಂದಿಟ್ಟಿದ್ದಾರೆ. ಸನಾತನ ಧರ್ಮದ ಸಂಸ್ಕೃತಿಗೆ ಮನ್ನಣೆ ಕೊಡುವಂತಹ ಕೆಲಸ ಆಗಬೇಕು. ಇಲ್ಲಿ ಯಾವುದೇ ರೀತಿಯಲ್ಲೂ ಧರ್ಮದ ಅವಹೇಳನ ಆಗಬಾರ್ದು. ಸಮಾನ ನಾಗರಿಕ ಸಂಹಿತೆಯ ಜಾರಿಗೂ ಕ್ರಮ ಆಗಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಜೆಪಿ ನಡ್ಡಾ ಅವರ ಮುಂದೆ ಇಟ್ಟಿದ್ದಾರೆ. ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನ ಮಾಡಬೇಕು, ಅದಕ್ಕೆ ಅನುಷ್ಠಾನಕ್ಕೆ ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಈಗಾಗಲೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬರುತ್ತೆ ಅಂತ ಇದೆ, ಆದರೆ ಆದ್ಯತೆ ಸಿಗ್ತಾ ಇಲ್ಲ ಅನ್ನುವಂತಹ ಅಪೇಕ್ಷೆಯನ್ನು ಕೂಡ ಸ್ವಾಮೀಜಿಗಳು ಜೆಪಿ ನಡ್ಡಾ ಅವರ ಮುಂದೆ ಇಟ್ಟಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕರ್ನಾಟಕವನ್ನು ನಾವು ಗಮನಿಸಿದ್ರೆ, ಕರಾವಳಿ ಭಾಗವನ್ನು ನಾವು ಗಮನಿಸಿದ್ರೆ, ಮಲೆನಾಡು ಭಾಗದಲ್ಲಿ ಈಗ ಉಗ್ರ ಚಟುವಟಿಕೆಗಳು, ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲೂ ಕೂಡ NIA ವಿಭಾಗಗಳನ್ನ ತೆರಿಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಇನ್ನು ಕರಾವಳಿ ಅಂತ ಬಂದ್ರೆ, ಕರಾವಳಿಯ ಪ್ರಾಕೃತಿಕ ಸಾಂಸ್ಕೃತಿಕ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕು. ಸಮೃದ್ಧವಾಗಿದೆ ಕರಾವಳಿಯಲ್ಲಿ ಪ್ರಾಕೃತಿಕ ಸಂಪತ್ತು, ಸಾಂಸ್ಕೃತಿಕ ಸಂಪನ್ಮೂಲವನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ಸರ್ಕಾರಗಳು ಕೆಲಸ ಮಾಡಬೇಕು. ಈಗಿನ ಸರ್ಕಾರವು ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ಜೆಪಿ ನಡ್ಡಾ ಅವರ ಮುಂದೆ ಅನೇಕ ಅಪೇಕ್ಷೆಗಳನ್ನ ಸ್ವಾಮೀಜಿಗಳು ಇಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಗೋ ಸಂರಕ್ಷಣೆಯ ವಿಚಾರದಲ್ಲಿ ಪ್ರಮುಖವಾದಂತಹ ಕಾನೂನುಗಳನ್ನು ತರಬೇಕು. ಅದಕ್ಕೆ ಬೇಕಾದಂತಹ ಪೂರಕ ಕಾನೂನುಗಳ ಮೂಲಕ ಗೋ ಸಂರಕ್ಷಣೆ ಮಾಡಬೇಕು. ಗೋ ಹತ್ಯೆ ನಿಷೇಧದ ಕಾನೂನು ತಂದಿದ್ದಾರೆ, ಆದರೆ ಅದನ್ನು ಸಮರ್ಪಕವಾಗಿ ಮಾಡುವಂತಹ ನಿಟ್ಟಿನಲ್ಲೂ ಕೆಲಸವನ್ನ ಮಾಡಬೇಕಾಗತ್ತೆ. ಇನ್ನು ಕರಾವಳಿ ಯುವಕರು ಈಗ ಕರಾವಳಿಯನ್ನ ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ, ಉದ್ಯೋಗಕ್ಕೆ ವಲಸೆ ಹೋಗ್ತಾರೆ. ಅದನ್ನು ತಪ್ಪಿಸುವಂತಹ ಕೆಲಸ ಆಗಬೇಕು. ಔದ್ಯಮಿಕವಾಗಿ ಇಲ್ಲೇ ಇನ್ನೊಂದಷ್ಟು ಉದ್ಯಮಗಳನ್ನ ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ, ಯೋಜನೆಗಳನ್ನ ರೂಪಿಸಬೇಕು ಅನ್ನುವಂತಹ ವಿಚಾರವನ್ನ ಸ್ವಾಮೀಜಿಗಳು ಜೆಪಿ ನಡ್ಡಾ ಅವರ ಮುಂದೆ ಇಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸರ್ಕಾರ ಈಗಾಗಲೇ ಕರಾವಳಿ ಭಾಗದಲ್ಲಿ ನಿಮಗೆ ಗೊತ್ತಿದೆ ತುಳು ಭಾಷೆಯನ್ನೇ ಮಾತನಾಡ್ತಾರೆ. ಸೊ ತುಳು ಭಾಷೆಗೆ ರಾಷ್ಟ್ರೀಯ ಮನ್ನಣೆಯನ್ನ ಕೊಡಬೇಕು, ಸೂಕ್ತವಾದ ಮಾನ್ಯತೆಯನ್ನ ಕೊಡಬೇಕು. ಇಲ್ಲಿ ಪ್ರತಿಯೊಬ್ಬರು ಮಾತನಾಡೋದೇ ತುಳು ಭಾಷೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನವಾದಂತಹ ಮಾನ್ಯತೆಯನ್ನು ಕೊಡುವಂತಹ ಕೆಲಸವು ಆಗಬೇಕು ಅನ್ನೋದನ್ನ ಜೆಪಿ ನಡ್ಡಾ ಅವರ ಮುಂದೆ ಸ್ವಾಮೀಜಿಗಳು ಅಪೇಕ್ಷೆಯನ್ನ ಇಟ್ಟಿದ್ದಾರೆ. ಇನ್ನು ಆಗ್ಲೇ ನಾನು ಹೇಳಿದ ಹಾಗೆ ಉಗ್ರವಾದ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ NIA ವಿಭಾಗವನ್ನ ಕರಾವಳಿ ಮಲೆನಾಡು ಭಾಗದಲ್ಲಿ ಆರಂಭ ಮಾಡಿದ್ರೆ ಆಗ ಈ ಒಂದು ಉಗ್ರವಾದವನ್ನ, ಭಯೋತ್ಪಾದನೆಯನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಇದುವೇ ಒಂದು ನೆಲೆಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಗೋ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ
ಕಾನೂನನ್ನ ಗಟ್ಟಿಗೊಳಿಸುವಂತಹ ಕೆಲಸ ಮಾಡಬೇಕಾಗತ್ತೆ. ಗೋ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದ ಕಾನೂನುಗಳು ಬೇಕು. ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಕಾನೂನುಗಳನ್ನ ರೂಪಿಸಿ ಅಂತಹ ಪೂರಕ ಯೋಜನೆಗಳನ್ನ ರೂಪಿಸಬೇಕಾಗತ್ತೆ. ಏನೋ ಭ್ರಷ್ಟಾಚಾರ ಮುಕ್ತ, ಸ್ವಚ್ಛ, ಪಾರದರ್ಶಕ ಆಡಳಿತ ನಡೆಸುವಂತಹ ನಿಟ್ಟಿನಲ್ಲಿ, ಆಡಳಿತ ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಅಪೇಕ್ಷೆಯನ್ನ ಇಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, ದೇಗುಲಗಳ ಭೂಮಿಯ ಅತಿಕ್ರಮಣ ತಡೆಗೂ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನೋದನ್ನ ಸ್ವಾಮೀಜಿಗಳು ಈಗಾಗಲೇ ಅಪೇಕ್ಷೆಯನ್ನ ಇಟ್ಟಿದ್ದಾರೆ. ಅಭಿವೃದ್ಧಿ ಮತ್ತು ಧಾರ್ಮಿಕ ಸಾಂಸ್ಕೃತಿಕವಾಗಿರುವಂಥ ಕೆಲವು ಚರ್ಚೆಗಳು ನಡೀಲಿಕ್ಕಿದೆ. ಒಟ್ಟು ಅವರಿಗ ನಮ್ಮ ದೇಶದ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಒಂದು ಸಮಾನ ನಾಗರಿಕ ಸಂಹಿತೆ ಇರ್ಬೋದು, ಅದರ ಬಗ್ಗೆನೂ ಕೂಡ ನಾವು ಉಲ್ಲೇಖವನ್ನು ಮಾಡಿ ಇದೆಲ್ಲವೂ ಕೂಡ ಮಾಡ್ತಿದ್ದೀವಿ ಸರ್. ಅದು ಬೆಂಬಲಿಸಬೇಕನ್ನುವಂಥದ್ದೇ ಕೇಳುವಂಥದ್ದು. ಹಾಗಿದ್ದ ಕಾರಣ ಸರ್ಕಾರ ಅದಕ್ಕೆ ಸ್ಪಂದಿಸುವ ಕೆಲಸವನ್ನು ಈಗಾಗಲೇ ಮಾಡಿದೆ ಎಲ್ಲ ವಿಷಯದ ಬಗ್ಗೆನೂ ಕೂಡ. ಅಲ್ಲ, ಚುನಾವಣೆ ತಯಾರಿ ನಮ್ಮ ಮುಂದೆ ಎಲ್ಲ ಕಡೆ ನಡೀತಾ ಇದೆ. ಈಗ ನಾವು ಬೆಂಬಲಿಸ್ತೇವೆ ಇಲ್ಲ ಅದೆಲ್ಲ ಇಲ್ಲ. ಚುನಾವಣೆ ಟೈಮ್ ಆಗಿರೋದ್ರಿಂದ ನಡ್ಡಾ ಇವತ್ತು ಉಡುಪಿ, ಚಿಕ್ಕಮಗಳೂರಲ್ಲಿ ಸಭೆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಬಿಜೆಪಿ ಸಮಾವೇಶದಲ್ಲಿ ಉಗ್ರರು, ರಾಮಭಕ್ತರು, ಕುಟುಂಬ ರಾಜಕಾರಣದ ಪದ ಬಳಕೆಗಳೂ ಜೋರಾಗಿತ್ತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉಡುಪಿ, ಚಿಕ್ಕಮಗಳೂರಲ್ಲಿ ಇವತ್ತು ಭರ್ಜರಿ ಬಿಜೆಪಿ ಸಮಾವೇಶಗಳನ್ನು ನಡೆಸಿದರು. ಮೊದಲು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ತೆರಳಿ ಶ್ರೀಕೃಷ್ಣನ ದರ್ಶನ ಪಡೆದರು. ಸ್ವಾಮೀಜಿಗಳ ಜೊತೆ ಸಭೆ ನಡೆಸಿದ್ರು. ಉಡುಪಿ ಶ್ರೀಕೃಷ್ಣ ಮಠದಿಂದ ರಸ್ತೆ ಮೂಲಕ ಉಡುಪಿಯ ಬೈಂದೂರು ಸಮಾವೇಶದಲ್ಲಿ ಭಾಗಿಯಾದರು. ಸಮಾವೇಶದಲ್ಲಿ ನಡ್ಡಾ ಜೊತೆ ಬಿಜೆಪಿ ನಾಯಕರು ಹಿಂದುತ್ವ ಹೆಸರಲ್ಲೇ ಭಾಷಣ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. समाज में शांति नहीं रहे, समाज अशांत हो जाए, there should be division, there is vote bank politics, there is a politics of convenience. इनको राज नहीं करना है, इनको देश को आगे नहीं बढ़ाना है, इनको कर्नाटक को आगे नहीं बढ़ाना है. कर्नाटक की शांति को भंग करने का काम ये साजिश अगर किसी ने रची है तो my serious charges, सिद्धरामैया is responsible for it and सिद्धरामैया is squarely responsible for it. ये इनका काम है. आप बताइए, लोकायुक्त को क्यों हटाया गया? What is the logic behind? What is the rationale behind? Can Siddaramaiah answer my question? No, he cannot answer my question. ಬಿಜೆಪಿ ಬಿಟ್ಟರೆ ಎಲ್ಲಾ ಪಕ್ಷಗಳದ್ದು ಕುಟುಂಬ ರಾಜಕೀಯ. आजकल सारी पार्टियां ये परिवार की पार्टियां हो गई. They are all family parties. They are all dynastic parties. कांग्रेस पार्टी भी परिवार से बाहर नहीं है. राष्ट्रीय जनता दल परिवार की पार्टी, शिवसेना, उद्धव ठाकरे परिवार की पार्टी, ममता परिवार की पार्टी. All parties are family parties. It is only Bharatiya Janata Party which is a party with an ideology, which has got a mass following and which has got a cadre like you, that we have to understand. ಚುನಾವಣೆ ಬಳಿಕ ಸಿದ್ದರಾಮಯ್ಯ ನಿರುದ್ಯೋಗಿಯಾಗ್ತಾರೆ. ಇವತ್ತು ಪರಿವರ್ತನೆ ಯುಗದಲ್ಲಿದ್ದೇವೆ ನಾವು. ರಾಜ್ಯದಲ್ಲಿ ಪರಿವರ್ತನೆ ಆಗಿದೆ, ದೇಶದಲ್ಲಿ ಪರಿವರ್ತನೆ ಆಗಿದೆ. ಕಾಂಗ್ರೆಸ್ ಎರಡು ಹೋಳ ಆಗ್ತಾ ಇದೆ. ಇಡೀ ರಾಜ್ಯ ತಿರುಗಿ ಬಂದಿದ್ದೇನೆ ನಾನು. ಇಡೀ ರಾಜ್ಯದಲ್ಲಿ ನೋಡಿರ್ತಕ್ಕಂಥ ಪ್ರಕಾರ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದೇ ಸಿದ್ದರಾಮಯ್ಯ, DKC ಅವರು ನಿರುದ್ಯೋಗಿಗಳಾಗ್ತಾರೆ. ಅದಕ್ಕೆ ಆಶೀರ್ವಾದವನ್ನು ಬೇಡಲಿಕ್ಕೆ ಬಂದಿದ್ದೇನೆ. ಹಿಂದುತ್ವದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಮಶಾನ ಸೇರುತ್ತೆ. ಜೆಡಿಎಸ್ನದ್ದು ದಿನಕ್ಕೊಂದು ನೀತಿ, ಅವರಿಗೆ ನೀತಿನೇ ಇಲ್ಲ. ದೇಹದಿಂದ ಜೀವ ಹೋದ್ರೆ ಅದಕ್ಕೆ ಯಾರು 3 ಕಾಸಿನ ಬೆಲೆ ಕೊಡಲ್ಲ. ಅದನ್ನ ಎಲ್ಲಿ ತಗೊಂಡು ಹೋಗ್ತಾರೆ? ಸ್ಮಶಾನದ ಕಡೆಗೆ ತಗೊಂಡು ಹೋಗ್ತಾರೆ. ಯಾರು 3 ದಿನ ಇಟ್ಕೊಳ್ಳಲ್ಲ. ಹಾಗೆಯೇ ಕಾಂಗ್ರೆಸ್ ಕೂಡ ಊರಿನಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪಾರ್ಟಿ ಅಲ್ಲ, ಸ್ಮಶಾನದಲ್ಲಿ ಇಡಲಿಕ್ಕೆ ಯೋಗ್ಯವಾದ ಪಾರ್ಟಿ. ಇದು ಉಗ್ರರು ಮತ್ತು ರಾಮಭಕ್ತರ ನಡುವಿನ ಚುನಾವಣೆ. ಬರುವ ಚುನಾವಣೆಯಲ್ಲಿ ಯಾವ ಅಜೆಂಡಾ ತೆಗೆದುಕೊಂಡು ನೀವು ಹೋಗ್ತೀರಿ ಅಂತ ಕೇಳ್ತೀರಲ್ವಾ? ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋದ್ರಲ್ಲ, ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋಗಿ ಬಡವರು ಕನ್ನಡ ಶಾಲೆಯಲ್ಲಿ ಕಲಿತಾ ಇರುವ ಮಕ್ಕಳ ಮಧ್ಯೆ ಇಡ್ಲಿಕ್ಕೆ ಹೋದ್ರಲ್ಲ, ಅಂತ ಭಯೋತ್ಪಾದಕರು ಮತ್ತು ರಾಷ್ಟ್ರ ಪ್ರೇಮಿಗಳ ಮಧ್ಯೆ ಚುನಾವಣೆ ನಡೆಯುತ್ತೆ. ಭಯೋತ್ಪಾದನೆ ಮತ್ತು ರಾಮಭಕ್ತರ ಮಧ್ಯೆ ಚುನಾವಣೆ ನಡೆಯುತ್ತೆ. ಭಯೋತ್ಪಾದನೆ ಮತ್ತು ಅರಾಷ್ಟ್ರೀಯರ ಮಧ್ಯೆ ಚುನಾವಣೆ ನಡೆಯುತ್ತೆ. ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು.
ಹಿಂದುತ್ವ ಬೇರೆ, ಹಿಂದೂ ಧರ್ಮ ಬೇರೆ. ನನ್ನನ್ನು ಯಾವಾಗಲೂ ಹಿಂದೂ ಧರ್ಮದ ವಿರೋಧಿ, ಹಿಂದೂ ವಿರೋಧಿ. ನಾನು ಯಾವತ್ತೂ ಹಿಂದೂ ಧರ್ಮದ ವಿರೋಧಿನೂ ಅಲ್ಲ. ಹಿಂದೂ ಅತ್ತ ನಾ ಹಿಂದುತ್ವ ಒಪ್ಪುದಿಲ್ಲತ್ತ. ಇಂಥ ವ್ಯವಸ್ಥೆ ಅವಾಗಿನಿಂದನೂ ಇವತ್ತಿನ ತನ ಈ ದೇಶನಾಗ ನಡ್ಕೊಂಡು ಬಂದದ. ಎಂಜಿಎಂ ಕಾಲೇಜು ಮೈದಾನದಲ್ಲಿ ಬಿಜೆಪಿ ಬೂತ್ ಕಮಿಟಿಗಳ ಸಮಾವೇಶ ನಡೆಸಿದ್ರು ನಡ್ಡಾ. ಬೈಂದೂರು ಸಾರ್ವಜನಿಕರ ಸಮಾವೇಶ ಮುಗಿಸಿ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶದಲ್ಲಿ ಭಾಗಿಯಾದರು. ರಾತ್ರಿ ಶೃಂಗೇರಿಯಲ್ಲಿ ಬಿಜೆಪಿ ಜನಪ್ರತಿನಿಧಿಗಳ ಜೊತೆ ಸಭೆ ಮಾಡಿ ಚುನಾವಣೆ ಗೆಲ್ಲೋಕೆ ಪಾಠ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೇರೆ ಪಕ್ಷಗಳ ಬಹಳ ಜನ ಶಾಸಕರು ಕಾಂಗ್ರೆಸ್ಗೆ ಸೇರಲಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ, ಹಾಗಾಗಿ ಹಲವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ. ಮಂತ್ರಿಯಾಗಿದ್ದ ಕೆಲವರು ಕಾಂಗ್ರೆಸ್ ಸೇರುವ ಸಂಭವ ಇದೆ. ಅವನು ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷನಾಗಲು ಲಾಯಕ್ಕಲ್ಲ ಅಂತಾನೂ ಕಿಡಿಕಾರಿದ್ರು. ಮುನ್ಸೂಚನೆ ಪ್ರಾರಂಭ ಆಗಿದೆ. ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವವನ್ನ ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದೆ. ಅವರಿಗೆ ದ್ವೇಷದ ರಾಜಕಾರಣ ಮಾಡಿ, ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡಿ, ಓಟಿನ ರಾಜಕಾರಣ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಸರ್ಕಾರಕ್ಕೋಸ್ಕರ ಕೊಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅಂತ ಒಬ್ಬ ಇದ್ದಾರೆ. ನನ್ನ ಪ್ರಕಾರ ಅವನು ಅಧ್ಯಕ್ಷನಾಗ್ಲಿಕ್ಕೆ ಲಾಯಕ್ಕಿಲ್ಲ. ಅವನು ಕಾರ್ಯಕರ್ತ ಸಭೆಯಲ್ಲಿ ನೀವೆಲ್ಲ ರಸ್ತೆ ಕೆಲಸ, ಚರಂಡಿ ಕೆಲಸ, ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಬೇಡಿ, ನೀವೇನ್ ಮಾತಾಡದಿದ್ರು ಲವ್ ಜಿಹಾದ್ ಅಂತ ಮಾತಾಡಿ. ಅಮಿತ್ ಶಾ ಅಂತ ಒಬ್ರು ಮಂಗಳೂರು ಬಂದಿದ್ರು ಮೊನ್ನೆ. ಅವ್ರು ಹೇಳ್ತಾರೆ ಮುಂದಿನ ಚುನಾವಣೆಯಲ್ಲಿ ಚರ್ಚಾ ವಸ್ತು ಏನಪ್ಪಾ ಅಂತಂದ್ರೆ ಆ ಪಕ್ಕ ಹೊಸ ಟಿಪ್ಪು ಸುಲ್ತಾನ್. ಸಮಾಜದಲ್ಲಿ ಅಶಾಂತಿ. ಟರ್ಕಿ ಮತ್ತು ಸಿರಿಯಾ ಭೂಕಂಪದಲ್ಲಿ ಸಿಲುಕಿದ್ದವರಿಗೆ ಭಾರತ ನೆರವಿನ ಹಸ್ತ ಚಾಚಿತ್ತು. ಆಪರೇಷನ್ ದೋಸ್ತ್ ಹೆಸರಲ್ಲಿ ಎನ್ಡಿಆರ್ಎಫ್ ರಕ್ಷಣಾ ಪಡೆಗಳನ್ನು ಭಾರತ ಕಳುಹಿಸಿತ್ತು. ಇವತ್ತು ಭಾರತಕ್ಕೆ ವಾಪಸ್ಸಾದ 99 ರಕ್ಷಣಾ ಸಿಬ್ಬಂದಿ ಜೊತೆ ಮೋದಿ ಸಂವಾದ ನಡೆಸಿದ್ರು. ಇಡೀ ದೇಶವು ನಿಮ್ಮೆಲ್ಲರ ಬಗ್ಗೆ ಹೆಮ್ಮೆ ಪಡುತ್ತೆ ಅಂತ ಹೇಳಿದ್ರು. ಹಾಗೆಯೇ ಆಪರೇಷನ್ ದೋಸ್ತ್ ಅಂತಹ ವಿಪತ್ತು ಸಂದರ್ಭಗಳಲ್ಲಿ ಭಾರತದ ಬದ್ಧತೆಯನ್ನ ತೋರಿಸುತ್ತೆ ಅಂತ ಹೇಳಿದ್ರು. ಅಂದಹಾಗೆ ಫೆಬ್ರವರಿ 6ಕ್ಕೆ ಭೂಕಂಪ ಸಂಭವಿಸಿತ್ತು. ಇಲ್ಲಿವರೆಗೂ 46,000 ಜನ ಭೂಕಂಪಕ್ಕೆ ಬಲಿಯಾಗಿದ್ದಾರೆ. ಪಾಕಿಸ್ತಾನ ಬೀದಿಗೆ ಬಂದಿದೆ. ಭಿಕ್ಷಾ ಪಾತ್ರೆ ಹಿಡಿದು ದೇಶದಿಂದ ದೇಶಕ್ಕೆ ಸುತ್ತಿದ್ರೂ ನಯಾ ಪೈಸೆ ಹುಡ್ತಾ ಇಲ್ಲ. ಆದ್ರಿಂದ ಪಾಕಿಸ್ತಾನ ಜಗತ್ತಿಗೆ ಹೊಸ ಬೆದರಿಕೆ ಹಾಕ್ತಿದೆ. ನಾವು ನಮ್ಮ ಬಳಿ ಇರೋ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ಮಿತ್ರ ರಾಷ್ಟ್ರಗಳಿಗೆ ಮಾರ್ತೇವೆ ಅಂತ ಹೇಳ್ತಾ ಇದೆ. तो ठीक है, फिर हम मजबूर हैं, हम अपना न्यूक्लियर और मिसाइल प्रोग्राम एक्सपोर्ट करेंगे अपने दोस्त मुल्कों को. और आप खुल के ऑफर करें सऊदी अरब को, खुल के ऑफर करें टर्की को, खुल के ऑफर करें ईरान को, और इंटरनेशनल लेवल पर करें, दुनिया के सामने करें कि पाकिस्तान अपने न्यूक्लियर वॉरहेड्स, हमारे पास अगर 150 वॉरहेड हैं और हम उसमें से 5 वॉरहेड सऊदी अरब को फरोख्त कर दें और 5 टर्की को फरोख्त कर दें, तो हमें फर्क ही कोई नहीं पड़ेगा. ये हमारी डिफेंस टेक्नोलॉजी है जो हम एक्सपोर्ट कर सकते हैं. हमने एनपीटी साइन नहीं किया हुआ, न्यूक्लियर नॉन प्रोलिफरेशन मानते, तो ठीक है, फिर हम मजबूर हैं, हम अपना न्यूक्लियर और मिसाइल प्रोग्राम एक्सपोर्ट करेंगे अपने दोस्त मुल्कों को. और आप खुल के ऑफर करें सऊदी अरब को, खुल के ऑफर करें टर्की को, खुल के ऑफर करें ईरान को, और इंटरनेशनल लेवल पर करें, दुनिया के सामने करें कि पाकिस्तान अपने न्यूक्लियर वॉरहेड्स, हमारे पास अगर 150 वॉरहेड हैं और हम उसमें से 5 वॉरहेड सऊदी अरब को फरोख्त कर दें और 5 टर्की को फरोख्त कर दें, तो हमें फर्क ही कोई नहीं पड़ेगा. ये हमारी डिफेंस